ಅವ್ ನಿನ್ನೆ ಕಾಲ್ ಮಾಡಿ ಕೇಳಿದೆ, ಅವರು ಒಂದು 8 ಗಂಟೆಯಿಂದ ಒಂದು 1 ಗಂಟೆವರೆಗೂ ಬರ್ಬೋದು. ಕೌಂಟ್ರ್ ಯಾವಾಗ ಬೇಕಾದ್ರೂ ತಗೊಂಡು ಸರ್ವಿಸ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಈಗ ನಾವು ಆಲ್ಮೋಸ್ಟ್ ಈಗ ಹೊರಟಾಗ ಆಗಿದೆ 10 o'clock ಆಗಿದೆ. ಎಷ್ಟು ಗಂಟೆ ರೀಚ್ ಆಗ್ತದೆ ನೋಡಿ. ನಾವಿವಾಗ ಆಗುಂಬೆ ರೂಟ್ ಮೇಲೆ ಹೋಗ್ಬೇಕು. ಆಗುಂಬೆ ಕಡೆ ಹೋದ್ರೆ ನಮ್ಗೆ ಹತ್ರ ಸ್ವಲ್ಪ. ಈಗ ಸೀದಾ ಆಗುಂಬೆ ಕಡೆ ಹೊಡ್ತಾ ಇದೀವಿ. ಈ ರೋಡಲ್ಲಿ ಸ್ಟ್ರೈಟ್ ಹೋದ್ರೆ ಆಗುಂಬೆ ರೀಚ್ ಆಗತ್ತಿದೆ ರೋಡಲ್ಲಿ. ಪೋಸ್ಟ್ ಆಫೀಸ್ ಪಾಸ್ ಆಯ್ತು. ಇಲ್ಲ ಮುಂದೆ ಬ್ಯಾಂಕ್ ಆಫ್ ಬರೋಡ ಬ್ಯಾಂಕ್ ಇದೆ. ಮೊದಲು ಇದು ವಿಜಯ ಬ್ಯಾಂಕ್ ಇತ್ತು, ಈಗ ಬ್ಯಾಂಕ್ ಆಫ್ ಬರೋಡ ಆಗಿದೆ. ಬ್ಯಾಂಕ್ ಆಫ್ ಬರೋಡ ಬ್ಯಾಂಕ್. ಇದು ಸಖತ್ ಹೇರ್ ಪಿನ್ ಅಂದ್ರೆ ಈ ತರ ಸ್ಟ್ರಾಂಗೆಸ್ಟ್ ಹೇರ್ ಪಿನ್ಗಳು ಇವೆಲ್ಲ. ಈ ತರ ಕರುಗಳು ಜಾಗನೂ ಇರಲ್ಲ ನಿಮ್ಗೆ. ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ, ನಿಧಾನ ಎಳ್ಕೊಳ್ಳಿ. ಆಲ್ಮೋಸ್ಟ್ ಸೆಕೆಂಡ್ ಗೇರು, ಫಸ್ಟ್ ಗೇರ್ ಅಲ್ಲೇ ಇದೆ. ಈ ಟ್ರಕ್ಗಳು ಬರ್ತಾ ಇದಾವೆ. ಡ್ರೈವಿಂಗ್ ಸ್ಕಿಲ್ ಸ್ವಲ್ಪ ಇರುತ್ತೆ ಬೇಕು ನಿಮ್ಗೆ. ಎಂಡಿಂಗ್ ಬಂತು. ಟ್ರಕ್ ಅಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಸ್ವಲ್ಪ ಟ್ರಕ್ ಸ್ಪೇಸ್ ಕೊಡಿ, ಯಾಕಂದ್ರೆ ಅವರು ಹೆವಿ ಲೋಡಲ್ಲಿ ಇರ್ತಾರೆ. ಕಡೆ ವ್ಯೂ ನೋಡಿ ಸಖತ್ ಇರುತ್ತೆ. ಇದು ಸಮ್ಮರ್ ಇರೋದ್ರಿಂದ ಈ ತರ ವ್ಯೂ. ಕೆಳಗಡೆ ಒಂದು ರೋಡ್ ಇರುತ್ತೆ, ಅಲ್ಲೂ ಹೆಕ್ಕ ಬರ್ಕಷ್ಟೇ. ಅದು ಅಲ್ಲಿ ಯಾರು ಬರಲ್ಲ ಅಂದ್ರೆ ಇರುತ್ತೆ. ಇದು ತುಂಬಾ ಸ್ಟಾಪ್ ಮಾಡ್ಕೊಂಡು ಹೋಗ್ಬೇಕು. ಹೇಳಿ ಲೆಫ್ಟಿಗೆ ಹೇಳಿ ಬರ್ಲಿ ಜಾಗ ಇದೆಯಲ್ಲ. ನೀವು ಹೋಗಿ ಸ್ಟ್ರೈಟ್ ಹೋಗಿ. ಸ್ವಲ್ಪ ಈ ತರ ಏರ್ ಪಿನ್ ಕರುಗಳು ಸ್ವಲ್ಪ ಇಲ್ಲಿ ಚಿಕ್ಕದಾಗಿದೆ, ಸ್ಪೇಸ್ಗಳೇ ಇಲ್ಲ ಇಲ್ಲಿ. ಸ್ವಲ್ಪ ಈ ತರ ಸ್ವಲ್ಪ 2-3 ಈ ತರದವೆ ಇದಾವೆ, ಬೇರೆದಲ್ಲ. ಓಕೆ, ಸೆಕೆಂಡ್ ಕಾರ್ವಲ್ ಇದೆ. ಬಸ್ ಬಂದ್ರೆ ಅದ್ರ ಹಿಂದೆ ಕಡೆ ವ್ಯೂ ಪಾಯಿಂಟ್ ಹತ್ತತ್ರ ಬರ್ತಾ ಇದೀವಿ ಈಗ. ನೆಕ್ಸ್ಟ್ ಗೆ ತಗೊಂಡ್ರೆ ಮೇಲ್ಗಡೆ ವ್ಯೂ ಪಾಯಿಂಟ್ಸ್ ನೋಡ್ಬೋದು ನಾವೀಗ. ನೋಡಿ ಫಸ್ಟ್ ಕಾರು ಇದು ಮುಗೀತು ಆಲ್ಮೋಸ್ಟ್. ಇದು ವ್ಯೂ ಪಾಯಿಂಟ್ ಹೋಗುತ್ತೆ ಮುಂದೆ. ಸನ್ಸೆಟ್ ಸನ್ ರೈಸ್ ನೋಡ್ಬೋದು. ವ್ಯೂ ಪಾಯಿಂಟ್ ಇದೆ, ಇದವ್ರು ಬಿಡ್ತಾರೆ ವ್ಯೂ ಪಾಯಿಂಟ್. ಅದು ಹೋಗ್ಬೋದು. ಕೋತಿಗಳು ನೋಡಿ ದೂರ ಇತ್ತು ಏನು ಒಂದು ಗೊತ್ತಾಗ್ತದೆ. ಇವ್ನು ಕೆಳಗಡೆಯಿಂದ ಬರ್ತಾ ಇರತ್ತೆ. ಇವರೆಲ್ಲ ನೋಡಿದ್ರೆ ಕೈ ಹಾಕಿ ಕಿತ್ಕೊಂಡ್ರು ಒಬ್ಬೊಬ್ಬರು ನೋಡಿದ್ರೆ ಹಂಗವ್ರೆ. ಅದು ಕೋತಿ ಅಲ್ಲ, ಬುಕ್ಕ ಅನ್ಸುತ್ತಲ್ಲ. ಅದ ಬುಕ್ಕ ತಾನೆ ಅದು. ಆಗುಂಬೆ ಮೀಸಲಾರಣ್ಯ 43. ಇವಾಗ 10 o'clock ಹೊರಟಿದ್ವಿ. 10:43 ಆಗುಂಬೆ ಹತ್ತಿ ಹೋಗ್ತಾ ಇದೀವಿ. ಘಾಟ್ ಸೆಕ್ಷನ್ ಮುಗೀತಲ್ಲ. ಊಟ ಮಾಡ ನೋಡಿ, ಗಣೇಶ್ ಗ್ರ್ಯಾಂಡ್ ಅಂತ ಇದೆ. ಬೇಕಾದ್ರೆ ಟೇಸ್ಟ್ ಮಾಡಿಲ್ಲ, ನೋಡಿಲ್ಲ. ಬೇಕಾದ್ರೆ ಇಲ್ಲೊಂದು ಸ್ಟಾಪ್ ಮಾಡ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಳ್ಬೋದು, ಊಟ ಮಾಡ್ಬೋದು. ಆಗುಂಬೆ ಹತ್ತಿ ಆದ್ಮೇಲೆ ಸ್ವಲ್ಪ ಅಲ್ಲೇ ಸ್ಟ್ರೈಟ್ ಆಗಿ ರೈಟ್ ತಗೊಂಡ್ವಿ. ಬೋರ್ಡ್ ಹಾಕಿದ್ದಾರೆ ಶೃಂಗೇರಿ ಕೊಪ್ಪ ಅಂತ. ಡೈರೆಕ್ಷನ್ ಆ ರೋಡ್ ತಗೊಂಡು ಹೋಗ್ತಾ ಇದೀವಿ. ಇಲ್ಲಿಂದ ಎಷ್ಟು ಒಂದು 26 ಕಿಲೋಮೀಟರ್ ಇದೆಯಾ? 26 ಕಿಲೋಮೀಟರ್ಸ್ ಇದೆ. ರೋಡಿಗೆ ಬಂದಿದ್ದೀವಿ. 16 ಕಿಲೋಮೀಟರ್ಸ್ ಇದೆಯಲ್ಲ ಇಲ್ಲಿಂದ. 16 ಕಿಲೋಮೀಟರ್ಸ್ ಇದೆ ಶೃಂಗೇರಿಗೆ. ಹಾವು ನೋಡಿ ಹೋಗ್ತಾ ಇದೆ. ಎಂತ ಹಾವು ಇದು? ಕೇರೆ ಹಾವು. ಹಾವು ಬೇರೆ ಸಿಗ್ತಾ ಇದೆ. ಸಾವಕಾಶವಾಗಿ ಓಡಿಸಿ. ಈ ತರ ಎಲ್ಲ ಗೆಸ್ಟ್ಗಳು ಬರ್ತಾ ಇರ್ತಾರೆ. ಇಲ್ಲಿಂದ 1.5 ಕಿಲೋಮೀಟರ್ ಇದೆ ಅಂತ ಮಟ್ಟಿಗೆ ಹೋಗ್ತಾ ಇದೀವಿ ಈ ರೋಡಲ್ಲಿ. ಶ್ರೀಮಠ ಅಂತ ಸ್ಟ್ರೈಟ್ ಬಂದ್ರೆ ಶ್ರೀಮಠ 1.5 ಕಿಲೋಮೀಟರ್ ಅಂತ ಹಾಕಿದ್ದಾರೆ. ಅಕ್ಷರಾಭ್ಯಾಸ ಮಾಡೋರೆಲ್ಲ ಸ್ಲೀಪಿಂಗ್ ಮೋಡಲ್ ಬಿದ್ದವ್ರೆ. ಇನ್ನೊಬ್ಬೆಲ್ಲ ಈ ಕಡೆ ಇದಾನೆ. ಮೇನ್ ಕ್ಯಾರೆಕ್ಟರ್ಗಳು ಇಲ್ಲೇ ಇದ್ದಾರೆ, ಮಲ್ಕೊಬಿಟ್ಟವ್ರು. ಆಮೇಲೆ ಪರ್ಫಾರ್ಮೆನ್ಸ್ ಮಾಡ್ಬೇಕು.
ಅಲ್ಲಿಂದ ಬಂದ್ರೆ ಈ ರೋಡಿಗೆ ತರ್ಕೋಬೇಕು ನಾವು. ಈ ಸರ್ಕಲ್ ಅಲ್ಲಿ ರೈಟ್ ತಗೊಳ್ಳಿ. ನಮಗೆ ಈ ಕಡೆಯಿಂದ ಬಂದ್ರೆ ಆಗುಂಬೆ ಕಡೆಯಿಂದ ಬಂದ್ರೆ ಶೃಂಗೇರಿ ಮಠ, ಶೃಂಗೇರಿ ಬಸ್ ಸ್ಟ್ಯಾಂಡ್, ಶೃಂಗೇರಿ ಮಠ ಗೋಪುರ ಕಾಣಿಸ್ತಾ ಇದೆ. ರೀಚ್ ಆದ್ವಿ ಆಲ್ಮೋಸ್ಟ್ 11:24 ಬಂದಿದ್ವಿ. ಆಲ್ಮೋಸ್ಟ್ 1.5 ಕಿಲೋಮೀಟರ್. ಸೊ ಸರಿ 1.5 ಕಿಲೋಮೀಟರ್ ಅಲ್ಲ, 1.5 ಅವರ್. ಕಾರ್ ಪಾರ್ಕಿಂಗ್ ಜಾಗ. ಕಾರಿಗೆ ಟಿ ಟೆಂಪೋ ಕಾರಿಗೆಲ್ಲ 60 ರುಪೀಸ್. ಪಾರ್ಕಿಂಗ್ ಏರಿಯಾ ಈ ಕಡೆ ಇದೆ, ಹೋಗಿ. ಕಾರ್ ಪಾರ್ಕಿಂಗ್ ಜಾಗ ತುಂಬಾ ಅಂದ್ರೆ ದೊಡ್ಡದಾಗಿದೆ. ಇಲ್ಲೇ ಹಾಕಿಲ್ಲ, ಇಲ್ಲೆಲ್ಲ. ಬಟ್ ಅಂದ್ರೆ ನಿಮಗೆ ಬಿಸಿಲು ಇದೆ, ಕ್ಲೋಸ್ ಪಾರ್ಕಿಂಗ್ ಅಲ್ಲ. ಶೃಂಗೇರಿ ಕಾರ್ ಪಾರ್ಕಿಂಗ್ ಇಂದ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ನಾವಿಲ್ಲಿ ಸ್ಕ್ಯಾನ್ ಮಾಡಿ ಇಲ್ಲಿ ತಗೊಂಡಿದ್ದೀವಿ. ಸ್ಕ್ಯಾನ್ ಮಾಡಿ ಫಿಲಪ್ ಮಾಡಬೇಕು ಆನ್ಲೈನಲ್ಲಿ. ಪೇಮೆಂಟ್ ಎಲ್ಲ ಆದಮೇಲೆ ರಿಸಿಪ್ಟ್ ಈ ಥರ ಬರುತ್ತೆ, 500 ರುಪೀಸ್. ನೆಕ್ಸ್ಟ್ ತಗೊಂಡು ವಾಗ್ದೇವಿ ಅಕ್ಷರಾಭ್ಯಾಸ ಮಂಟಪ ಇದೆಯಲ್ಲ, ಅಲ್ಲಿಗೆ ಹೋಗಿ. ಇದು ಶೃಂಗೇರಿ ಮಠದ್ದು. ಎಲಿಫೆಂಟ್ ನೋಡಿ ಎಂಟ್ರಲ್ಲಿ. ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ನಮಃ. ಕೈ ಬಿಡುಚಿನು. ಈ ಸಮಪ್ರಭಾ ಅಭ್ಯಾಸ ಎಲ್ಲ ಮುಗ್ದಿದೆ. ಇವಾಗ ಎಲ್ಲ ಕಂಪ್ಲೀಟ್ ಆಯಿತು. ಫೈನಲಿ ಮುಗೀತು. ಈಗ ಹೊರಡ್ತಾ ಇದ್ದೀವಿ. ಅಕ್ಷರಾಭ್ಯಾಸ ಎಲ್ಲ ಮುಗೀತು. ಇವನು ಹಿಡ್ಕೊಂಡು ಮ್ಯಾನೇಜ್ ಮಾಡೋದು ದೊಡ್ಡ ಕೆಲಸ. ಅದರಲ್ಲಿ ಮುಗಿಸಿದ್ದೀವಿ. ಶಿವಮೊಗ್ಗದಲ್ಲಿ ಅವತ್ತೇ ಜಾಯ್ನ್ ಆಗಿದ್ದ ಅವನು. ನಮ್ಮ ಬ್ಯಾಟ್ರಿ ಡೌನ್ ಆಗಿರೋ ಕಾರಣದಿಂದ ಹೇಳೋಕ್ಕಾಗಿಲ್ಲ. ಶೃಂಗೇರಿಯಲ್ಲಿ ಇದ್ದಾನೆ ಈಗ. ಶೂಟಿಂಗ್ ಆಗಿರೋ ಜಾಗ ಆರ್ ಕೆ ನಾರಾಯಣ ಅವರ ಮಾಲ್ಗುಡಿ ಡೇಸ್. ಶಂಕರ್ ನಾಗ್ ಅವರು ಶೂಟಿಂಗ್ ಮಾಡಿರುವಂಥ ಮನೆ ಇದು.